ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೌ ವಾಸ್ ಯೋರ್ ಡೇ? ಹೇಗಿತ್ತು ನಿಮ್ ದಿನ? ಇಟ್ ವೆಂಟ್ ವೆಲ್? ಚೆನ್ನಾಗಿತ್ತಾ? ಯಾವ ಸೆಷನ್ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ದಿನದಲ್ಲಿ? ಯಾವ ಕ್ಲಾಸ್ ತುಂಬಾ ಚೆನ್ನಾಗಿತ್ತು? ಹೇಳಕ್ಕಾಗತ್ತಾ? ಈ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಯಾವ್ದಾದ್ರು ಹೇಳ್ತೀರಾ ನೀವು? ಇವತ್ತಿನ ದಿನದಲ್ಲಿ ಯಾವ್ದಾದ್ರು ಚೆನ್ನಾಗಿತ್ತಾ? ಎಲ್ಲಾನು ತಾನೆ ಚೆನ್ನಾಗಿತ್ತಾ? ವಾವ್, ಸೂಪರ್. ಅದೇ ತರಾನೇ ಇವತ್ತಿನ ಸೆಷನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಸೊ ವಿಲ್ ಸ್ಟಾರ್ಟ್ ವಿತ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ನೀವೆಲ್ಲರೂ ಚೆನ್ನಾಗಿ ಅಂದ್ರೆ ಸೂಪರ್ ಆಗಿ ಇಂಗ್ಲಿಷ್ ಮಾತಾಡ್ತೀರಾ. ಅದಕ್ಕಿನ್ನು ಸ್ವಲ್ಪ ಸ್ವಲ್ಪ ಇನ್ನು ಹೆಚ್ಚಾಗಿರೋ ವಿಷಯಗಳನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ. ಅದು ನಿಮ್ಗೆ ಇನ್ನು ಸುಲಭವಾಗಿ ಮಾತಾಡೋದಕ್ಕೆ ಹೆಲ್ಪ್ಫುಲ್ ಆಗಿರತ್ತೆ. ಆಯ್ತಾ? ಇವೆಲ್ಲ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಮೋಟಿವೇಶನ್ ಕೋಟ್ ಅದ ನೋಡೋಣ. ಕೋಟ್ಗಿಂತ ಹೆಚ್ಚಾಗಿ ಆ ಕತೆ ಮೂಲಕ ಒಂದು ಮಾರಲ್, ಆ ಮೂಲಕ ನಾವು ತಿಳ್ಕೊಳ್ಳೋಣ. ಆಯ್ತಾ? ಒಂದ್ ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. So it's going to be a story of two woodcutters. ಮರಗಳನ್ನ ಕತ್ತರಿಸೋರು ಎರಡು ವುಡ್ ಕಟರ್ಸ್. ಅವ್ರನ್ನ ಕತೆ ಏನದು? ಏನಾಯ್ತಲ್ಲಿ? ಟೂ ವುಡ್ ಕಟರ್ಸ್ ಸ್ಟಾರ್ಟೆಡ್ ವರ್ಕ್ ಅಟ್ ದ ಸೇಮ್ ಟೈಮ್. ಒಂದೇ ಸಮಯದಲ್ಲಿ ಕೆಲಸವನ್ನ ಶುರು ಮಾಡಿದ್ರಂತೆ. ಒಂದೇ ಸಮಯದಲ್ಲಿ ಮರವನ್ನ ಕತ್ತರಿಸೋ ಕೆಲಸನ ಒಂದೇ ಸಮಯದಲ್ಲಿ ಶುರು ಮಾಡಿದ್ರಂತೆ. ದ ಫಸ್ಟ್ ಮ್ಯಾನ್ ವರ್ಕ್ ಆಲ್ ಡೇ ವಿತೌಟ್ ಸ್ಟಾಪಿಂಗ್. ಅದ್ರಲ್ಲಿ ಇಬ್ರು ಇದ್ರಲ್ಲ, ಒಬ್ರು ಏನ್ ಮಾಡಿದ್ರಂತೆ, ಇಡೀ ದಿನ ಕೆಲಸ ಮಾಡಿದ್ರಂತೆ. ಒಂದ್ ಸ್ವಲ್ಪನೂ ರೆಸ್ಟ್ ತಗೊಂಡಿಲ್ಲ, ಇಡೀ ದಿನಾನು ಕೆಲಸ ಮಾಡಿದ್ದಾರೆ, ಮರವನ್ನ ಕತ್ತರಿಸ್ತಿದ್ರಂತೆ. ಆಯ್ತಾ? ಸ್ವಲ್ಪ ರೆಸ್ಟ್ ಬೇಕಲ್ಲ. ಈ ಎರಡನೇವ್ರು ಏನ್ ಗೊತ್ತಾ ಮಾಡಿದ್ರು? ದ ಸೆಕೆಂಡ್ ಮ್ಯಾನ್ ಸ್ಟಾಪ್ ಫಾರ್ ಅ ಫ್ಯೂ ಮಿನಿಟ್ಸ್ ಎವ್ರಿ ಅವರ್. ದ ಫಸ್ಟ್ ಮ್ಯಾನ್ ಹಿ ವರ್ಕ್ ಕಂಟಿನ್ಯೂಸ್ಲಿ. ಮೊದಲಾಗೆ ಇದ್ದವರು ಇಡೀ ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇದ್ರು, ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ದೆ. ಆದ್ರೆ ಈ ಸೆಕೆಂಡ್ ಪರ್ಸನ್ ಅವ್ರು ಏನ್ ಮಾಡಿದ್ರು? ಸ್ವಲ್ಪ ಹೊತ್ತು ಮರವನ್ನ ಕತ್ತರಿಸಿದ್ರು, ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರಂತೆ. ಹಿ ಟುಕ್ ಫ್ಯೂ ಮಿನಿಟ್ಸ್ ರೆಸ್ಟ್ ಫಾರ್ ಎವ್ರಿ ಅವರ್. ಇನ್ ದ ಈವ್ನಿಂಗ್ ದ ಸೆಕೆಂಡ್ ಮ್ಯಾನ್ ಹ್ಯಾಡ್ ಕಟ್ ಮೋರ್ ವುಡ್. ಸಂಜೆ ಹೊತ್ತಾಯ್ತು, ಸಾಯಂಕಾಲ ನೋಡಿದ್ರೆ ಮೊದ್ಲೇ ಅವ್ರಿಗಿಂತ ಇವ್ರು ಜಾಸ್ತಿ ಮರವನ್ನ ಕಟ್ ಮಾಡಿದ್ರಂತೆ. ಹೇಗದ್ ಸಾಧ್ಯ? ದ ಫಸ್ಟ್ ಮ್ಯಾನ್ ಆಸ್, ನಂತರನೇ ಅವರು ಕೇಳಿದ್ರು, ಹೌ ಡಿಡ್ ಯು ಡೂ ಮೂವ್ ವರ್ಕ್ ವೆನ್ ಯು ಟುಕ್ ಬ್ರೇಕ್ಸ್? ನಾನಾದ್ರೂ ಇಡೀ ದಿನ ಕೆಲಸ ಮಾಡಿದೀನಿ, ಮರವನ್ನ ಕತ್ತರಿಸ್ತಾನೆ ಇದ್ದೆ, ಆದ್ರೆ ಹೇಗ್ ಸಾಧ್ಯ ಆಯ್ತು ನಿಮ್ಗೆ? ಪ್ರತಿ ಅವರು ಸ್ವಲ್ಪ ನಿಮಿಷ ಬ್ರೇಕ್ ಬೇರೆ ತಗೊಂಡಿದ್ದೀರಾ, ಹೇಗದ್ ನಿಮ್ಮ ಹತ್ರ ಸಾಧ್ಯ? ಹೌ ಡಿಡ್ ಯು ಡೂ ಮೋರ್ ವರ್ಕ್? ಹೇಗೆ ಹೆಚ್ಚಾಗಿರೋ ಕೆಲಸ ಮಾಡಕ್ಕಾಯ್ತು? ನೀವು ಬ್ರೇಕ್ಸ್ ಬೇರೆ ಜಾಸ್ತಿ ತಗೊಂಡಿದ್ದೀರಾ ಮಧ್ಯದಲ್ಲಿ. ಅದಕ್ಕೆ ಅವ್ರು ಹೇಳಿದ್ರಂತೆ ನಕ್ಕೊಂಡೆ, ವೈಲ್ ಐ ವಾಸ್ ರೆಸ್ಟಿಂಗ್ ಐ ವಾಸ್ ಶಾರ್ಪನಿಂಗ್ ಮೈ ಆಕ್ಸ್. ಅವ್ರ ಕೈಯಲ್ಲಿ ಇರತ್ತಲ್ಲ ಆಕ್ಸು, ಬಳಸ್ಕೊಂಡೇ ಆ ಮರವನ್ನ ಕಟ್ ಮಾಡ್ತಾರಲ್ಲ, ಅದನ್ನ ನಾನು ಯಾವಾಗೆಲ್ಲ ರೆಸ್ಟ್ ತಗೊಳ್ತಿದ್ನೋ ಅದನ್ನ ನಾನು ಶಾರ್ಪ್ ಮಾಡ್ತಾ ಇದ್ದೆ. ಇವಾಗ ನಿಮ್ಮ ಹತ್ರ ಎಲ್ಲ ಪೆನ್ಸಿಲ್ ಇರತ್ತೆ, ನೀವೇನ್ ಮಾಡ್ತೀರಾ? ಅದು ಬ್ಲಂಟ್ ಆಗೋಯ್ತು ಅಂದ್ರೆ, ಅದು ಬರೆಯೋದು ಶಾರ್ಪ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮತ್ತೆ ಒಂದ್ಸತಿ ಶಾರ್ಪ್ ಮಾಡ್ತೀರಾ ಅಲ್ಲ. ಆ, ಒಂದ್ ಪೆನ್ಸಿಲ್ ಬರೆಯೋದು, ಆ ಪೆನ್ಸಿಲ್ಗೆ ನೀವು ಶಾರ್ಪ್ ಮಾಡ್ತೀರಾ ಅಂದ್ರೆ, ಮರವನ್ನ ಕತ್ತರಿಸ್ಬೇಕು, ಚಾಪ್ ಮಾಡ್ಬೇಕಂದ್ರೆ ಅದು ಎಷ್ಟು ಶಾರ್ಪ್ ಆಗಿರ್ಬೇಕು. ರೆಸ್ಟ್ ತಗೊಳ್ಳೋ ಸಮಯದಲ್ಲಿ ಇವ್ರು ಏನ್ ಮಾಡಿದ್ದಾರೆ? ಅದನ್ನ ಶಾರ್ಪ್ ಮಾಡಿದ್ದಾರೆ. ಹಿ ಹ್ಯಾಸ್ ಶಾರ್ಪನ್ಡ್ ಹಿಸ್ ಆಕ್ಸ್ ವೈಲ್ ಹಿ ಟುಕ್ ದಿ ರೆಸ್ಟ್. ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ, ನಾನು ಜಾಸ್ತಿ ಮರವನ್ನ ಕಟ್ ಮಾಡ್ಬೇಕಂದ್ರೆ ನಾನು ಆಕ್ಸ್ ಅನ್ನ ಶಾರ್ಪ್ ಮಾಡ್ಕೊಬೇಕು. ಒಬ್ರು ಹೇಳಿದ್ದಾರೆ, ವಿ ನೀಡ್ ಟು ಶಾರ್ಪನ್ ದಿ ಆಕ್ಸ್ ಆಫನ್ ಅಂತ ಹೇಳಿದ್ದಾರೆ. ನೀತಿಯಾಗಿ ನಾವ್ ಏನ್ ತಿಳ್ಕೊಬಹುದು ಈ ಕತೆ ಮೂಲಕ? ವಾಟ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸ್ಟೋರಿ? ಯಾರಾದ್ರೂ ಹೇಳಕ್ಕಾಗತ್ತಾ? ಈ ಕತೆ ಮೂಲಕ ನಮ್ಗೇನ್ ನೀತಿ ನಾವ್ ತಿಳ್ಕೊಬಹುದು ಅಂತ ಹೇಳಕ್ಕಾಗತ್ತಾ? ನಾವೇನ್ ನೀತಿ ತಿಳ್ಕೊಬಹುದು ಈ ಕತೆ ಮೂಲಕ? ಲರ್ನಿಂಗ್ ಒನ್ ನ್ಯೂ ವರ್ಡ್ ಎವ್ರಿ ಡೇ ಮೇಕ್ಸ್ ಯುವರ್ ಇಂಗ್ಲಿಷ್ ಸ್ಟ್ರಾಂಗರ್. ನಾವು ಇವಾಗ ಇಂಗ್ಲಿಷ್ ಕಲಿತಾ ಇದೀವಿ. ವಿ ಆರ್ ಇನ್ ಇಂಗ್ಲಿಷ್ ಕ್ಲಾಸ್. ಸೊ ಎವ್ರಿ ಡೇ, ಇಫ್ ಅಟ್ ಆಲ್ ಯು ಪುಟ್ ಇನ್ ಯೋರ್ ಎಫರ್ಟ್ಸ್ in learning new word,
ಇಟ್ ಮೇಕ್ಸ್ ಯು ಸ್ಟ್ರಾಂಗರ್ ಇನ್ ಇಂಗ್ಲಿಷ್. ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಲೀಡ್ ಟು ಗ್ರೇಟ್ ಸಕ್ಸಸ್. ಒಂದೇ ದಿನದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಸರಳವಾಗಿ ಇಂಗ್ಲಿಷ್ ಮಾತಾಡೋದಿಕ್ಕೆ. ಅದಕ್ಕೆ ನೀವು ಹೆದರಬಾರ್ದು, ಆ ಹೆಸಿಟೇಷನ್ ನಿಮ್ಮಲ್ಲಿ ಇರಬಾರ್ದು. ಯು ನೀಡ್ ಟು ರಿಮೂವ್ ದ ಫಿಯರ್ ವಿತ್ ಇನ್ ಯು. ನಿಮ್ಮಲ್ಲಿರೋ ಆ ಭಯನ ನೀವು ತೆಗಿಬೇಕು. ಆ ಭಯ, ಹೆಸಿಟೇಷನ್ ಇವೆರಡೂ ಇಲ್ಲದೆ ಇದ್ರೆ ಮಾತ್ರ ನೀವು ಸರಳವಾಗಿ ಮಾತಾಡ್ತೀರಾ, ಏನು ಪ್ರಾಬ್ಲಮ್ ಇಲ್ಲದೆ ಇರತ್ತೆ. ಆಯ್ತಾ? ಇಲ್ಲದೆ ಇದ್ರೆ ಅಯ್ಯೋ ಇವಾಗ ಏನ್ ಮಾತಾಡೋದು, ಏನಾದ್ರು ನಾನು ಮಾತಾಡ್ಬಿಟ್ರೆ ನಕ್ಬಿಟ್ರೆ ಏನ್ ಮಾಡೋದು, ತಪ್ಪಾಗ್ಬಿಡತ್ತಲ್ಲ, ನಾನು ಮಾತಾಡ್ತೀನಿ ಹಂಗೆ ಸುಮ್ಮನೆ ಇದ್ಬಿಡ್ತೀನಿ, ಈ ಥಾಟ್ ಒಳ್ಳೇದಾ? ಅಲ್ಲ. ಮಧ್ಯದಲ್ಲಿ ಯಾವುದೋ ಒಂದು ಪುಸ್ತಕವಾಗಿರ್ಲಿ, ಇಟ್ ಕ್ಯಾನ್ ಬಿ ಅ ಸ್ಮಾಲ್ ಕಾಮಿಕ್ ಬುಕ್, ನ್ಯೂಸ್ ಪೇಪರ್, ಅದರಲ್ಲಿ ಇರೋ ಒಂದು ಇಷ್ಟು ಇನ್ಫಾರ್ಮೇಶನ್ ಇರಲಿ, ಅದರಿಂದ ಏನಾದ್ರೂ ಒಂದನ್ನ ಕಲಿತಿರ್ತೀರಾ ಅಲ್ವಾ? ಅಲ್ಲಿ ಯಾವ್ದಾದ್ರು ಒಂದು ಹೊಸ ವರ್ಡ್ ಗೊತ್ತಿರತ್ತೆ, ಆ ಹೊಸ ವರ್ಡ್ನ ಬರ್ದಿಟ್ಕೊಳ್ಳಿ, ಅದೇನ್ ಅರ್ಥ ಅಂತ ಎಕ್ಸ್ಪ್ಲೋರ್ ಮಾಡಿ. ಅದನ್ನ ನಿಮ್ ಕಮ್ಯುನಿಕೇಶನ್ ಅಲ್ಲಿ ಪ್ರತಿದಿನ ಎಲ್ಲಾದ್ರೂ ಒಂದ್ ಕಡೆ ಬಳಸಕ್ಕಾಗತ್ತಾ ಅಂತ ನೋಡಿ. ನೀವು ಒಂದ್ ಸಮಯ ಉಪಯೋಗಿಸಿದ್ರೆ ನಿಮ್ ಫ್ರೆಂಡ್ಗೂ ಅದು ಗೊತ್ತಾಗತ್ತಲ್ಲ. ಯುವರ್ ಫ್ರೆಂಡ್ ವಿಲ್ ಆಲ್ಸೋ ಬಿ ನೋಯಿಂಗ್, ದ ವರ್ಡ್ ವಿಲ್ ಆಲ್ಸೋ ಸ್ಟೇ ಇನ್ ಯೋರ್ ಮೈಂಡ್ ಫಾರ್ ಲಾಂಗರ್ ಟೈಮ್. ಅದು ನಿಮ್ಮ ಮನಸ್ಸಲ್ಲೂ ನೆನಪಾಗಿರತ್ತೆ ಅಲ್ವಾ? ನೀವು ಮರೆಯೋದಿಲ್ಲ. ಕರೆಕ್ಟಾ? ಆಲ್ ರೈಟ್. ಐ ಹೋಪ್ you will keep putting continuous efforts in learning this language. So it is a fun-filled language. English is always a fun-filled language. ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಇಂಗ್ಲಿಷ್ ಕ್ಲಾಸ್ ಅಂತ ಹೇಳಿದ್ರಿ ಮ್ಯಾಮ್, ಟಾಸ್ಕ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ಲ. ಆಹಾ, ಟಾಸ್ಕ್ ಅಂದ್ರೆ ಏನು? ಇವಾಗ ನೀವು ನಾನು ತೋರಿಸುವ ಕೆಲವು ಪದಗಳನ್ನ ಅಬ್ಸರ್ವ್ ಮಾಡಿ ಫಸ್ಟ್. ಆಯ್ತಾ? ನಾನು ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಅಬ್ಸರ್ವ್, ಅದಾದ್ಮೇಲೆ ಈ ಅಬ್ಸರ್ವ್ ಮಾಡಾದ್ಮೇಲೆ ನಾನು ಸಣ್ಣ ಪುಟ್ಟ ಪ್ರಶ್ನೆ ಕೇಳ್ತೀನಿ, ಅದನ್ನ ನೀವು ಆನ್ಸರ್ ಮಾಡಕ್ಕಾಗತ್ತಾ ಅಂತ ನಾನು ನೋಡ್ತೀನಿ. ವಾ, ಒಂದು ದೊಡ್ಡ ಕಾಡು. ಏನಪ್ಪಾ ಇದು ಕಾಡು? ವರ್ಡ್ಸ್ ಬೇರೆ ಅಂತ ಹೇಳ್ಬಿಟ್ಟಿದ್ದೀನಿ. ಅನದರ್, ಟುಗೆದರ್, ಎವ್ರಿ, ಆಲ್ವೇಸ್, ಬಿಟ್ವೀನ್, ಅರೌಂಡ್, ಥ್ರೂ. ಹೇಳು, ನನ್ನ ಜೊತೆನೂ ಹೇಳಿ. ಎನಫ್, ಬಿಫೋರ್. ಮತ್ತೊಂದ್ಸತಿ ಪ್ಲೇ ಮಾಡ್ಲಾ ಈ ವರ್ಡ್ಸ್ನೆಲ್ಲ? ಒಂದ್ ನಿಮಿಷ ನಿಮ್ಗೋಸ್ಕರ ಮತ್ತೊಂದ್ಸತಿ ನಾನು ಇದನ್ನ ಪ್ಲೇ ಮಾಡ್ತೀನಿ, ಬಟ್ ಅಟ್ ಅ ಸ್ಲೋವರ್ ಸ್ಪೀಡ್. ಒಬ್ರು ಕೇಳಿದ್ದಾರೆ ಮ್ಯಾಮ್ ಮತ್ತೊಂದ್ಸತಿ ತೋರಿಸಿ ಅಂತ ಹೇಳಿದ್ದಾರೆ ಒಬ್ರು. ತೋರಿಸ್ತೀನಿ ಖಂಡಿತ. ಏನಿದು ಅಬ್ಸರ್ವ್ ಮಾಡಕ್ ಹೇಳಿದ್ದೀರಾ, ಮತ್ತೊಂದ್ ಸತಿನೂ ಪ್ಲೇ ಮಾಡ್ತಿದ್ದೀರಾ? ಇರಿ, ನಿಮ್ ತವರು ಫಾಸ್ಟ್ ನೋಡ್ಲಿಲ್ಲ, ಅವ್ರಿಗೋಸ್ಕರ ಮತ್ತೊಂದ್ ಸತಿ ನಾನು ತೋರಿಸ್ತಿದ್ದೀನಿ. ದಿಸ್ ಟೈಮ್ ಅಟ್ ಅ ಸ್ಲೋ ಸ್ಪೀಡ್. ಎನಫ್, ಮಿತ್ತಕ್ಕೆ ಹೋಗ್ತಿದ್ಯಾ? ಓಕೆ. ಥ್ರೂ, you're able to read these words, you're able to read these words. Every, another, ಬಿಫೋರ್. ವೆರಿ ಗುಡ್, ಸೂಪರ್ ಆಗಿ ಹೇಳ್ತೀರಾ, ಐಡೆಂಟಿಫೈ ಮಾಡ್ತಿದ್ದೀರಾ, ಓದಕ್ ಬರ್ತಿದೆ ಚೆನ್ನಾಗಿ ನಿಮ್ಗೆ. ಬಿಟ್ವೀನ್, ಬಿಕಾಸ್, ಟುಗೆದರ್, ಆಲ್ವೇಸ್, ನೋಡ್ಬಿಟ್ರಾ ಎಲ್ಲ ವರ್ಡ್ಸು? ಓಕೆ. Based on these words, I'm going to ask you 3 questions. Okay? Fine. Let me shoot out the 3 questions. ಆ 3 ಪ್ರಶ್ನೆಗಳೇನು ನೋಡೋಣ. ವರ್ಡ್ಸ್ ಎಲ್ಲ ನೋಡಿದಿರಾ? ಒಂದ್ಸತಿಗೆ 2 ಸತಿ ಬೇರೆ ತೋರಿಸ್ಬಿಟ್ಟಿದ್ದೀನಿ ನಿಮ್ಗೆ. ಏನಪ್ಪಾ ಪ್ರಶ್ನೆ ಅದು? ದಿನಾ ನಾವು ಬಳಸೋ ವರ್ಡ್ಸೇ ಮ್ಯಾಮ್, ಇದೆಲ್ಲ ನಮ್ಗೆ ಚೆನ್ನಾಗಿ ನೆನಪಲ್ಲಿ ಇರತ್ತೆ, ಕೇಳಿ ನೀವು ಅಂತ ಹೇಳ್ತಿದಾರೆ ಒಬ್ರು. ಓಕೆ.
ವರ್ಡ್ಸ್ ದಟ್ ಬಿಗಿನ್ ವಿತ್ ಬಿ. ಇಲ್ಲಿ ತೋರಿಸಿದ್ನಲ್ಲ ವರ್ಡ್ಸು, ಎಷ್ಟೋ ವರ್ಡ್ಸ್ ಸ್ಕ್ರೀನಲ್ಲಿ ಹೋಯ್ತಲ್ಲ, ಅದರಲ್ಲಿ ಎಷ್ಟು ವರ್ಡ್ಸ್ ನೀವು ನೋಡಿದ್ರಿ ಬಿ ಇಂದ ಶುರುವಾಗೋ ವರ್ಡ್ಸ್ ಯಾವ್ದೆಲ್ಲ ಹೇಳಕ್ಕಾಗತ್ತಾ? ಕಮಾನ್, ನಿಮ್ಗೆ ಗೊತ್ತಿರೋ ವರ್ಡ್ಸ್ ಬಿ ಇಂದ ಶುರು ಆಗ್ತಿರೋದು ನಾನು ಕೇಳ್ತಿಲ್ಲ. ಈ ಸ್ಕ್ರೀನಲ್ಲಿ ತೋರಿಸಿರೋ ವರ್ಡ್ಸು ಅದರಲ್ಲಿ ಯಾವ್ದೆಲ್ಲ ಬಿ ಇಂದ ಶುರು ಆಯ್ತು ಹೇಳಿ ನೋಡೋಣ. I'll give a moment for you to think. Then you can let me know the answer in chat box or you can unmute and tell as well. ನೀವು ಅನ್ಮ್ಯೂಟ್ ಮಾಡಿನೂ ಹೇಳ್ಬೋದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹೇಳೋಕ್ಕಾಗತ್ತ ಅಂದ್ರೂ ಹೇಳ್ಬೋದು. ಇವಾಗ ನಾನು ತೋರಿಸಿರೋ ಪದಗಳಲ್ಲಿ ಯಾವ ವರ್ಡ್ಸ್ ಎಲ್ಲ ಬಿ ಇಂದ ಶುರುವಾಯಿತು, ಆಲ್ಫಾಬೆಟ್ ಬಿ ಇಂದ ಶುರುವಾಗಿರೋ ವರ್ಡ್ಸ್ಗಳನ್ನ ನನಗೆ ಹೇಳಿ. ಓಕೆ, ಒಬ್ರು ಹೇಳಿದ್ದಾರೆ 3 ವರ್ಡ್ಸ್ ಇತ್ತು ಮ್ಯಾಮ್ ಐ ಸಾ ಅಂತ ಹೇಳಿದ್ದಾರೆ. ಓಕೆ, ಕ್ಯಾನ್ ಯು ನೇಮ್ ದೆಮ್? ವಾಟ್ ಆರ್ ಆಲ್ ದಿ 3 ವರ್ಡ್ಸ್? Okay, keep thinking. Until then, I'll post another question. Which word was the longest? ಇದರಲ್ಲಿ ನಾನು ತೋರಿಸಿದ್ರಲ್ಲೇ ಯಾವ ವರ್ಡ್ ತುಂಬಾ ಉದ್ದ ಆಯ್ತು, ತುಂಬಾ ದೊಡ್ಡದಾಗಿರೋ ವರ್ಡ್ ಯಾವ್ದು ಇದರಲ್ಲಿ? ವಿಚ್ ವರ್ಡ್ ವಾಸ್ ದಿ ಲಾಂಗೆಸ್ಟ್ ಒನ್? ವರ್ಡ್ಸ್ ದಟ್ ಎಂಡ್ಸ್ ವಿತ್ ಇ ಆರ್. ಇವಾಗ ನಾನು ತೋರಿಸಿರೋ ವರ್ಡ್ಗಳಲ್ಲಿ ಯಾವ ವರ್ಡ್ಸ್ ಎಲ್ಲ ಇ ಆರ್ ಅಲ್ಲಿ ಎಂಡ್ ಆಯ್ತು? 3 ಪ್ರಶ್ನೆಗಳು ಕೇಳಿದೆ. ಬಿ ಇಂದ ಶುರುವಾಗಿರೋ ಪದಗಳು ವರ್ಡ್ಸು, ಆಲ್ಫಾಬೆಟ್ ಬಿ ಇಂದ ಶುರುವಾಗಿರೋ ವರ್ಡ್ಸು. ಎರಡನೇ ಪ್ರಶ್ನೆ ಏನಿತ್ತು? ವಿಚ್ ವರ್ಡ್ ವಾಸ್ ದಿ ಲಾಂಗೆಸ್ಟ್? ಎಸ್, ವಿಚ್ ವರ್ಡ್ ವಾಸ್ ದಿ ಲಾಂಗೆಸ್ಟ್? ವರ್ಡ್ಸ್ ದಟ್ ಬಿಗಿನ್ ವಿತ್ ಬಿ. Which word was the longest? Words that ends with er. Okay, very good. One of them have told me one word has been identified, because. Okay, only one word was there, because ಅನ್ನೋ ಒಂದೇ ಒಂದು ವರ್ಡ್ ಇತ್ತಾ ಬಿ ಇಂದ ಶುರು ಆಗೋದು? Because. Yes, what else? Yes, very good. Between. Then before. Between, because, before. 3 words were there. ನಾನು ತೋರಿಸಿರೋ ಪದಗಳಲ್ಲಿ 3 ವರ್ಡ್ಸ್ ಇತ್ತು ಬಿ ಇಂದ ಶುರು ಆಗೋದು, ಇದು 3. ನೆಕ್ಸ್ಟ್ ಯಾವ ವರ್ಡ್ ಲಾಂಗೆಸ್ಟ್ ಆಗಿತ್ತು ಅಂತ ನಾನು ಕೇಳಿದೆ. ವಿಚ್ ವರ್ಡ್ ವಾಸ್ ದಿ ಲಾಂಗೆಸ್ಟ್ ಒನ್? ಟುಗೆದರ್. ಟುಗೆದರ್. ಥರ್ಡ್ ಕ್ವೆಶನ್ ವಾಸ್ ವರ್ಡ್ಸ್ ದಟ್ ಎಂಡ್ಸ್ ವಿತ್ ಇ ಆರ್. ನಾನು ತೋರಿಸಿರೋ ವರ್ಡ್ಸ್ ಅಂದ್ರೆ ಸ್ಕ್ರೀನಲ್ಲಿ ತೋರಿಸಿರೋ ವರ್ಡ್ಸ್ಗಳಲ್ಲಿ ಯಾವ ವರ್ಡ್ಸ್ ಎಲ್ಲ ಇ ಆರ್ ಅನ್ನೋದಲ್ಲಿ ಮುಗೀತು? ಈ ವರ್ಡೇ ಇತ್ತು ಮ್ಯಾಮ್, ಟುಗೆದರ್. ಆಹಾ, ಬುದ್ಧಿವಂತರು. ಇನ್ನೊಂದು ವರ್ಡ್ ಇತ್ತು ಟುಗೆದರ್ ತರ, ಇನ್ನೊಂದು ವರ್ಡ್ ಇತ್ತು, ಇಟ್ ಎಂಡ್ಸ್ ವಿತ್ ಇ ಆರ್. ಯಾವ್ದದು? ಅನದರ್, ಟುಗೆದರ್. 2 words were there. Wow, super. Most of you answered it perfectly. ಸೂಪರ್ ಆಗಿ ಕಂಡುಹಿಡಿದ್ಬಿಟ್ಟಿದ್ದೀರಾ. ವೆರಿ ಗುಡ್. ಸೊ ಇಟ್ ವಾಸ್ ಅ ಚೆಕ್ ಫಾರ್ ಯು ಹೌ ಯು ಅಬ್ಸರ್ವ್. ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರಾ, ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಒಂದು ವಿಷಯವನ್ನ ನೋಡ್ತೀರಾ, ನಿಮ್ಮ ಮೆಮರಿ ಸ್ಕಿಲ್ಸ್ ಹೇಗಿದೆ ಅಂತ ನಾನು ನೋಡಿದೆ. ನೀವೊಂದು ಹೇಳಿ, ಈ ವರ್ಡ್ಸ್ ಎಲ್ಲ ನೀವು ಪ್ರತಿದಿನ ಬಳಸ್ತೀರಾ? ಯು ಯೂಸ್ ದೀಸ್ ವರ್ಡ್ಸ್ ಆಫನ್ ಇನ್ ಯೋರ್ ಡೇ ಟು ಡೇ ಕಮ್ಯುನಿಕೇಶನ್. ಪ್ರತಿದಿನ ನೀವು ಇಲ್ಲಿಂದ ಈ ವರ್ಡ್ಸ್ ಎಲ್ಲ ನೋಡ್ತೀರಾ? ನಿಮ್ಮ ಇಂಗ್ಲಿಷ್ ಬುಕ್ಗಳಾಗಿರ್ಲಿ, ಅಲ್ಲದೆ ನಿಮ್ ಯಾವುದೇ ಒಂದು ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್, ಅದರಲ್ಲೂ ಈ ವರ್ಡ್ಸ್ ಎಲ್ಲ ಬರುತ್ತಾ? ಇಂಗ್ಲಿಷ್ ಬುಕ್ ಅಲ್ಲಿ ನೋಡ್ತೀವಿ ಅಂತ ಒಬ್ರು ಹೇಳ್ತಿದ್ದಾರೆ. ಎಸ್, ಇನ್ ಇಂಗ್ಲಿಷ್ ಬುಕ್ಸ್, ಎನಿ ಸ್ಟೋರಿ ಬುಕ್ಸ್ ವಿ ಕಮ್ ಅಕ್ರಾಸ್ ದೀಸ್ ವರ್ಡ್ಸ್. ಇವಾಗ ನ್ಯೂಸ್ ಪೇಪರ್ ಅಂತ ನೋಡಿದ್ರು ಅದರಲ್ಲಿ ಇದು ಬರುತ್ತೆ, ಇಂತಹ ವರ್ಡ್ಸ್ ಎಲ್ಲ ನಾವು ನೋಡ್ತೀವಿ. ಇದೇನಿದು? ವಾಟ್ ಆರ್ ದೀಸ್ ವರ್ಡ್ಸ್ ಕಾಲ್ಡ್ ಆಸ್? ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತಿದ್ಯಾ? ಇದೇನಿದು ಈ ವರ್ಡ್ಸ್ ಎಲ್ಲ ನಾನು ತೋರಿಸ್ದೆ, ವಾಟ್ ವೇ ದೀಸ್ ವರ್ಡ್ಸ್? ಒನ್ ಮೂಮೆಂಟ್. ಈ ವರ್ಡ್ಸ್ ಎಲ್ಲ ಏನ್ ಗೊತ್ತಾ? ಯಾರಿಗಾದ್ರೂ ಕಂಡುಹಿಡಿಯಕ್ಕಾಗತ್ತಾ? ವಾಟ್ ವೇ ದೀಸ್ ವರ್ಡ್ಸ್ ದಟ್ ಐ ಆಸ್ಕ್ಡ್ ಯು ಟು ಐಡೆಂಟಿಫೈ?
They are nothing but sight words. Okay? They are nothing but sight words. The words that you saw on the screen, they were sight words. ಅಂದ್ರೆ ಈ ವರ್ಡ್ಸ್ ಎಲ್ಲ ನಾವು ಸಾಮಾನ್ಯವಾಗಿ ಪುಸ್ತಕಗಳಲ್ಲಾಗಿರ್ಲಿ, ಕಮ್ಯುನಿಕೇಶನ್ ಅಲ್ಲಿ ಇದನ್ನ ನಾವು ಬಳಸ್ತೀವಿ. ಇಟ್ ಡಸಂಟ್ ಫಾಲೋ ಎನಿ ಫೋನಿಕ್ ರೂಲ್ಸ್. ಪ್ರತಿಯೊಂದು ಅಕ್ಷರದ ಸ್ಪೆಲ್ಲಿಂಗ್ ಅದ್ರ ಬೇಸ್ ಮಾಡಿನೇ ಇರತ್ತಾ ಅಂತ ನೋಡಿದ್ರೆ ಇಲ್ಲ. ಒನ್ ಮೊಮೆಂಟ್, ದರ್ ಇಸ್ ಅ ಟೆಕ್ನಿಕಲ್ ಇಶ್ಯೂ. ಒನ್ ಮೊಮೆಂಟ್. So when you read an English lesson, do you see the word because only once? ಒಂದೇ ಸತಿನೇ ನೋಡ್ತೀರಾ ಈ ಬಿಕಾಸ್ ಅನ್ನೋ ವರ್ಡ್? ಒಂದು ಕತೆ ಓದ್ತಿದ್ದೀರಾ ಅಂದ್ರೆ ಯಾಕೆಂದರೆ ಅಂತ ಹೇಳ್ತೀವಲ್ವಾ? ಬಿಕಾಸ್ ಮೀನ್ಸ್ ದ್ಯಾಟ್ ಒನ್ ಓನ್ಲಿ, ಯಾಕೆಂದರೆ ಅಂದ. ಅಂದ್ರೆ we come across many words in English which is very common. That too, when you read English lesson, you frequently see these words. Yeah, you see it many times. ಎಷ್ಟೋ ಸತಿ ನೀವು ನೋಡ್ತೀರಾ. The same is true for words like before, every, always, together. These words appear again and again. They are called sight words. ಅಂದ್ರೆ ಇಂತಹ ಪದಗಳು, ಈ ಬಿಫೋರ್ ಆಗಿರ್ಲಿ, ಎವ್ರಿ, ಪ್ರತಿಯೊಂದು ಸತಿ, ಯಾವಾಗಲೂ, ಆಲ್ವೇಸ್, ಟುಗೆದರ್, ಒಟ್ಟಿಗೆ, ಇಂತಹ ಪದಗಳು ನಾವು ಇಂಗ್ಲಿಷ್ ಅಲ್ಲಿ ಒಂದು ಸ್ಟೋರಿನೋ ಲೆಸನ್ ಓದುವಾಗ ಮತ್ತೆ ಮತ್ತೆ ಅಪಿಯರ್ ಆಗತ್ತೆ ಅಲ್ವಾ? ಇಂತಹ ವರ್ಡ್ಸ್ ನಾವು ಏನಂತ ಕರಿತೀವಿ ಗೊತ್ತಾ? ಸೈಟ್ ವರ್ಡ್ಸ್ ಅಂತ ಕರಿತೀವಿ. ಸೊ ಸೈಟ್ ವರ್ಡ್ಸ್ ಅಂದ್ರೆ ಏನ ಅಂತ ಹೇಳ್ಬೋದು? ಸಿಂಪಲ್ ಆಗಿ ಏನಾದ್ರೂ ಮೀನಿಂಗ್ ಡೆಫಿನೇಷನ್ ಬೇಡ ಮ್ಯಾಮ್, ಮೀನಿಂಗ್ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ಮೀನಿಂಗ್ ಫಸ್ಟ್ ತಿಳ್ಕೊಂಬಿಡೋಣ. ಆರ್ ವರ್ಡ್ಸ್ ವಿ ಸಿ ಅಗೇನ್ ಅಂಡ್ ಅಗೇನ್ ವೆನ್ ವಿ ರೀಡ್ ಇಂಗ್ಲಿಷ್. ಇಂಗ್ಲಿಷ್ನ ಓದುವಾಗ ಮತ್ತೆ ಮತ್ತೆ ಈ ಪದಗಳೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ವಿ ಡೋಂಟ್ ಸ್ಟ್ರಗಲ್ ರೀಡಿಂಗ್ ಇಟ್ ಲೆಟರ್ ಬೈ ಲೆಟರ್. ಪ್ರತಿಯೊಂದು ಅಕ್ಷರವಾಗಿ ಅದು ಓದಕ್ಕೆ ನಾವು ಹೆಚ್ಚಾಗಿರೋ ಎಫರ್ಟ್ಸ್ ನಾವು ಹಾಕೋದಿಲ್ಲ. ವಿ ಲುಕ್ ಅಟ್ ದೆಮ್ ಅಂಡ್ ರೆಕಗ್ನೈಸ್ ದೆಮ್ ಇನ್ಸ್ಟೆಂಟ್ಲಿ. ನೋಡಿದ ತಕ್ಷಣನೇ ಅದನ್ನ ನಾವು ಓದಕ್ಕೂ ಕಷ್ಟಪಡೋದಿಲ್ಲ, ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀವಿ ಓದೋಕೆ. ಲೈಕ್ ಟೇಕಿಂಗ್ ಅ ಕ್ಲಿಕ್ ವಿತ್ ಅ ಕ್ಯಾಮ್ರಾ. ಇವಾಗ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಇದೆ ಅಂದ್ಕೊಳ್ಳಿ, ಇಲ್ಲ ನೀವು ಫೋನಲ್ಲೇ ಫೋಟೋ ತೆಗಿತಿದ್ದೀರಾ ಅಂದ್ರೆ ತಕ್ಷಣ ಕ್ಲಿಕ್ ಅಂತ ತೆಗ್ದ್ಬಿಡ್ತೀರಾ ಅಲ್ವಾ? ಅದೇ ತರಾನೇ ಈ ಸೈಟ್ ವರ್ಡ್ಸ್. ಅದು ನೋಡಿದ ತಕ್ಷಣ ನಿಮ್ಗೆ ಐಡೆಂಟಿಫೈ ಮಾಡ್ಬಿಡಕ್ಕಾಗತ್ತೆ. ಈ ಆ್ಯಂಡ್, ಟು, ಆರ್ ಅಲ್ವಾ? ಈ ವರ್ಡ್ಸ್ ಎಲ್ಲ ನೀವು ಯಾವಾಗ್ಲೂ ನೋಡ್ತಾನೆ ಇರ್ತೀರಾ. ಎಲ್ಲಾ ಸೆಂಟೆನ್ಸ್ಗಳಲ್ಲೂ ಅನೇಕವಾಗಿ ಇರತ್ತೆ. ಮೋಸ್ಟ್ ಕಾಮನ್ಲಿ sight words are nothing but they are everyday used English words. They are words that we see again and again. ಮತ್ತೆ ಮತ್ತೆ ನೋಡ್ತೀವಿ, ಜಾಸ್ತಿ ಬಳಸ್ತೀವಿ. And we don't have any rules like this. Like for each letter there is a sound. ಅದ್ರ ಬೇಸ್ ಮಾಡಿನೇ ನಾವು ಓದ್ಬೇಕಾ ಅಂತ ನೋಡಿದ್ರೆ ಇಲ್ಲ. It doesn't follow any rule as such. Okay? ಅಂತಹ ವರ್ಡ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ. So we call these words as sight words. Okay? Now, you are going to tell me the word for which I am showing the Kannada meaning. ಕನ್ನಡದಲ್ಲಿ ಇರೋ ವರ್ಡ್ಸ್ ನ ತೋರಿಸ್ತೀನಿ, ಅದಾದ್ಮೇಲೆ ಅದ್ರ ಇರೋ ಇಂಗ್ಲಿಷ್ ವರ್ಡ್ ಏನಂತ ನೀವು ನನಗೆ ಹೇಳಿ, ಆಯ್ತಾ? ಈ ವರ್ಡ್ಸ್ ನಾವು ದಿನಾ ಬಳಸ್ತೀವಿ. In English lesson also we come across these words. So what are these words? ಒಂದ್ ಸತಿಗೆ ಎರಡ್ ಸತಿ ನೋಡಿ, ನೀವು ಹೇಳೋದು ಬೇಸ್ ಮಾಡಿನೇ ನಾನು ಇಲ್ಲಿ ಚೂಸ್ ಮಾಡೋದು, ಆಯ್ತಾ? ಇನ್ನೊಂದು, ಏಕೆಂದರೆ, ನಡುವೆ, ಸಾಕಷ್ಟು, ಪ್ರತಿ, ಯಾವಾಗಲೂ, ಮೊದಲು, ಸುತ್ತಲೂ, ಒಟ್ಟಿಗೆ. ಒಂದೊಂದಾಗಿ ವರ್ಡ್ ನ ನೀವು ಐಡೆಂಟಿಫೈ ಮಾಡಿ ಹೇಳ್ತೀರಾ? ಇನ್ನೊಂದು,
ವಾಟ್ ಇಸ್ ದಿ ವರ್ಡ್ ಇನ್ ಇಂಗ್ಲಿಷ್ ದಟ್ ವಿ ಟೆಲ್ ಫಾರ್ ಇನ್ನೊಂದು? ಅನದರ್. ಎಸ್, ಇನ್ನೊಂದು ಅಂದ್ರೆ ಅನದರ್. ಆಹಾ, ಐ ಗಾಟ್ ಆನ್ಸರ್ ನೌ. ಒಟ್ಟಿಗೆ, ಇಟ್ ಮೀನ್ಸ್ ಟುಗೆದರ್ ಮ್ಯಾಮ್. ಓಕೆ, ಒಟ್ಟಿಗೆ ಮೀನ್ಸ್ ಟುಗೆದರ್. ನೀವು ಹೇಳ್ಬಿಡಿ ಈಗ, ಕೊನೆಯಲ್ಲಿ ನಾವು ಚೆಕ್ ಮಾಡಿ ನೋಡೋಣ, ಆಯ್ತಾ? ಏಕೆಂದರೆ ಅಂದ್ರೆ ಬಿಕಾಸ್. ಏಕೆಂದರೆ ಅಂದ್ರೆ ಬಿಕಾಸ್. ಓಕೆ. ನಡುವೆ. ನಡುವೆ ಅಂದ್ರೆ ಏನು? ಬಿಟ್ವೀನ್. ಗುಡ್. ಯಾವಾಗಲೂ. ಯಾವಾಗಲೂ ಈ ವರ್ಡ್ಗೆ ಏನ್ ಅರ್ಥ ಮಕ್ಕಳೇ ಇಂಗ್ಲಿಷ್ ಅಲ್ಲಿ? ಆಲ್ವೇಸ್. ಓಕೆ, ಆಲ್ವೇಸ್. ಒಬ್ರು ಹೇಳಿದರೆ ಎನಫ್ ಫಾರ್ ಸಾಕಷ್ಟು. ಓಕೆ, ಲೆಟ್ ಮೀ ಚೆಕ್ ಇನ್ ದಿಸ್ ವರ್ಡ್. ಬಿಫೋರ್ ಮೊದಲು. ಓಕೆ. ಪ್ರತಿ ಯಾವ ವರ್ಡ್ಗೆ? ಎಕ್ಸಾಕ್ಟ್ಲಿ, ಎವ್ರಿ ಅನ್ನೋ ವರ್ಡ್ಗೆ. ಸುತ್ತಲೂ, ಅರೌಂಡ್. ಮೊದಲು ಬಿಫೋರ್, ನಡುವೆ ಬಿಟ್ವೀನ್, ಸುತ್ತಲೂ ಅರೌಂಡ್. ಏಕೆಂದರೆ ಬಿಕಾಸ್, ಸಾಕಷ್ಟು ಎನಫ್, ಟುಗೆದರ್ ಒಟ್ಟಿಗೆ, ಪ್ರತಿ ಫಾರ್ ಎವ್ರಿ, ಯಾವಾಗಲೂ ಆಲ್ವೇಸ್. ಅನದರ್ ಇನ್ನೊಂದು, ನನ್ಗೆ ಇನ್ನೊಂದು ಬಿಸ್ಕೆಟ್ ಬೇಕು, ಐ ವಾಂಟ್ ನದರ್ ಬಿಸ್ಕೆಟ್, ನನ್ಗೆ ಇನ್ನೊಂದು ಬಿಸ್ಕೆಟ್ ಕೊಡಿ. ಓಕೆ, ಚೆಕ್ ಮಾಡೋಣ. So the words that were in Kannada were matched with English words appropriately. ಅದಕ್ಕೆ ಸಂಬಂಧಪಟ್ಟಿರೋ ಇಂಗ್ಲಿಷ್ ವರ್ಡ್ಗೆ ನಾವು ಸರಿಯಾಗಿ ಮ್ಯಾಚ್ ಮಾಡಿದ್ವಿ. ಈ ವರ್ಡ್ಸ್ ಎಲ್ಲ ನೀವು ಸಾಮಾನ್ಯವಾಗಿ ನೋಡ್ತೀರಾ ಅಲ್ವಾ? ಯಾವುದೇ ಒಂದು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತೆಗ್ದಿರಿ, ಇದರಲ್ಲಿ ನೀವು ಬರತ್ತಲ್ವಾ, ಎಲ್ಲಾ ಸ್ಟ್ಯಾನ್ಸನಲ್ಲೂ ಇಲ್ಲ ಪ್ಯಾರಾಗ್ರಾಫ್ ಅಲ್ಲೂ ನೀವು ನೋಡ್ಬೋದು. ಸಾರಿ, ಸ್ಟ್ಯಾನ್ಸ್ ಅಲ್ಲ, ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡ್ತೀರಾ. ಇವಾಗ ನನ್ಗೊಂದು ಹೇಳಿ, ನಾನು ಆ ಸೈಟ್ ವರ್ಡ್ ಕೊಡ್ತೀನಿ, ಅದ್ರದ್ದು ಅರ್ಥ ಈ ಕಡೆ ತೋರಿಸ್ತೀನಿ, ಅದನ್ನ ನೀವು ಸರಿ ಹೇಳಕ್ಕಾಗತ್ತಾ? ಅದನ್ನ ಚೆಕ್ ಮಾಡೋಣವಾ? ಥ್ರೂ. From one side to another, on all sides, as much as needed. Okay, I've got answer saying that. From one side to another. Okay, let me check. Right. Before. What does it tell us? Earlier than. Yes, earlier than. It gives us this meaning. ಅದಕ್ಕೆ ಮುಂಚೆ. Another, ಮತ್ತೊಂದು, ಇನ್ನೊಂದು. One more. Perfect. Because, ಏಕೆಂದರೆ, ಕಾರಣವನ್ನು ಹೇಳುತ್ತಲ್ಲ, gives a reason. The word because gives us a reason. Between, ಮಧ್ಯದಲ್ಲಿ, ಅಂದ್ರೆ in the middle. I sat in between my friends. ನನ್ನ ಗೆಳೆಯರ ಮಧ್ಯದಲ್ಲಿ ನಾನು ಕುತ್ಕೊಂಡೆ. Together, ಒಟ್ಟಿಗೆ. With each other? Yes. ಡೌಟೇ ಬೇಡ, ಸರಿಗೆ ಐಡೆಂಟಿಫೈ ಮಾಡಿದ್ದೀರಾ. ಆಲ್ವೇಸ್, ಯಾವಾಗಲೂ ಅಂದ್ರೆ ಏನಂತೀವಿ? ಎವ್ರಿ ಟೈಮ್. ಎಸ್, ಸಿಂಪಲ್ ಮೀನಿಂಗ್ ಎವ್ರಿ ಟೈಮ್, ಒಂದೊಂದ್ ಸತಿನು, ಯಾವಾಗ್ಲೂನೆ. ಎವ್ರಿ, ಈಚ್, ಎವ್ರಿ ಟೈಮ್ ಯು ಮೇಕ್ ದಿ ಸೇಮ್ ಮಿಸ್ಟೇಕ್. ಪ್ರತಿ ಒಂದ್ ಸತಿನೂ ನೀನು ಇದೇ ತಪ್ಪನ್ನ ಮಾಡ್ತೀಯ. ಎನಫ್, ಸಾಕಷ್ಟು, ಆಸ್ ಮಚ್ ಆಸ್ ನೀಡೆಡ್, ಎಲ್ಲಾ ಕಡೆನೂ, ಅರೌಂಡ್, ಆನ್ ಆಲ್ ಸೈಡ್ಸ್. ಸೊ by looking at these words, what is the conclusion that we can come into, children? We can come into a conclusion saying that we are used to these words. ಈ ವರ್ಡ್ಸ್ ಎಲ್ಲ ನಮಗೆ ತುಂಬಾ ಪರಿಚಯನೇ ಆಗಿದೆ. ಪ್ರತಿಯೊಂದು ಪ್ಯಾರಾಗ್ರಾಫ್ ಅಲ್ಲೂ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈ ವರ್ಡ್ಸ್ ಅನ್ನ ನಾವು ಬಳಸ್ತೀವಿ. ಅದರದ್ದು ಕನ್ನಡ ಅರ್ಥ ಏನು, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಿಂಪಲ್ ಆಗಿರೋ ಮೀನಿಂಗ್ ಏನು, ಇದನ್ನು ನೀವು ಹೇಳ್ಬಿಟ್ಟಿದ್ದೀರಾ.
ಸೊ ಈ ವರ್ಡ್ಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ, ಗೊತ್ತಾಗತ್ತೆ ಅಂದ್ರೆ ಐಡೆಂಟಿಫೈ ಮಾಡೋದಿಕ್ಕೆ ಇವಾಗ ನಾನು 2 ಸೆಂಟೆನ್ಸಸ್ನ ತೋರಿಸ್ತೀನಿ. ಆ 2 ಸೆಂಟೆನ್ಸ್ಗೂ ಒಂದೇ ಒಂದು ಕಾಮನ್ ಆಗಿರೋ ವರ್ಡ್ನೇ ನಾವು ಫಿಲ್ ಇನ್ ಮಾಡಬೇಕು. ಇವಾಗ ನಾನು ತೋರಿಸಿರೋ ವರ್ಡ್ಸ್ ಬೇಸ್ ಮಾಡಿನೇ ಈ ಪ್ರಶ್ನೆಗಳಿರತ್ತೆ. ಕಾಮನ್ ವರ್ಡ್ ಫಾರ್ ಬೋತ್ ದಿ ಸೆಂಟೆನ್ಸಸ್. ಸೊ ವಿಲ್ ಯು ಬಿ ಏಬಲ್ ಟು ಐಡೆಂಟಿಫೈ? ಲೆಟ್ ಮಿ ಚೆಕ್ ಇಟ್. Identify the common sight word. Okay, that is the name of the activity. ಈ ಆಕ್ಟಿವಿಟಿ ಹೆಸರೇ ಇದೆ, ಆಯ್ತಾ? I stayed home dash I had a fever. She was absent dash she was sick. 2 ಸೆಂಟೆನ್ಸಸ್ ಇದೆ ಮಕ್ಕಳೇ. ನಾನು ಮನೇಲೇ ಇದ್ದೆ, ಯಾಕೆ? ನನಗೆ ಜ್ವರ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಮನೇಲೇ ಇದ್ಬಿಟ್ಟೆ. ಅವಳು ಆಬ್ಸೆಂಟ್ ಆಗಿದ್ಲು, ಯಾಕೆ? ಅವಳಿಗೆ ಹುಷಾರಿರ್ಲಿಲ್ಲ. ಸೊ ಇಟ್ ಟೆಲ್ಸ್ ಅಸ್ ಅ ರೀಸನ್. ರೀಸನ್ ನ ಹೇಳತ್ತಂದ್ರೆ ಯಾವ ವರ್ಡ್ ಇಲ್ಲಿ? ಅನದರ್, ಬಿಕಾಸ್, ಎನಫ್, ಬಿಫೋರ್. ವಿಚ್ ವರ್ಡ್ ಡು ವಿ ಚೂಸ್? ಕಾರಣವನ್ನ ಹೇಳ್ತಾ ಇದೆ. ಕಾರಣವನ್ನ ಹೇಳತ್ತಂದ್ರೆ ಎಸ್, ಬಿಕಾಸ್ ಅನ್ನೇ ಉಪಯೋಗಿಸ್ತೀವಿ. ಕರೆಕ್ಟ್, ಕರೆಕ್ಟ್. ವಾಶ್ ಯುವರ್ ಹ್ಯಾಂಡ್ಸ್ ಡ್ಯಾಶ್ ಲಂಚ್. ಇದು ಫಸ್ಟ್ ಸೆಂಟೆನ್ಸ್. 2ನೇ ಸೆಂಟೆನ್ಸು ಫಿನಿಶ್ ಯುವರ್ ಹೋಮ್ ವರ್ಕ್ ಡ್ಯಾಶ್ ವಾಚಿಂಗ್ ಟಿವಿ. ಸಾರಿ. ಊಟವನ್ನ ಮಾಡೋಕ್ ಮುಂಚೆ ಕೈಗಳನ್ನ ತೊಳ್ಕೊಬೇಕು. ಟಿವಿ ನೋಡೋಕ್ ಮುಂಚೆ ಹೋಮ್ ವರ್ಕ್ ನ ಬದ್ ಮುಗಿಸ್ಬಿಡ್ಬೇಕು. ಅದಕ್ ಮುಂಚೆ ಕೆಲಸವನ್ನ ಮಾಡೋಕ್ ಮುಂಚೆ ಮತ್ತೊಂದನ್ನ ಮಾಡಿ ಮುಗಿಸ್ಬಿಡ್ಬೇಕಂತ ಹೇಳ್ತಿದ್ದಾರೆ. ಯಾವ ವರ್ಡ್ ಬರತ್ತಿಲ್ಲಿ? ಅನದರ್, ಆಫ್ಟರ್ ಬರತ್ತಾ? ಒಬ್ರು ಹೇಳಿದಾರೆ ಆಫ್ಟರ್. ಟಿವಿ ನೋಡಾದ್ಮೇಲೆನೆ ಹೋಮ್ ವರ್ಕ್ ಮಾಡ್ತೀರಾ ನೀವು? ಲಂಚ್ ಮಾಡಾದ್ಮೇಲೆನೆ ಕೈಗಳನ್ನ ತೊಳಿಬೇಕು, ಅದು ತೊಳಿಬೇಕು, ಕರೆಕ್ಟ್. ಆದ್ರೆ ಊಟ ಮಾಡೋಕ್ ಮುಂಚೆ ತೊಳಿಬೇಕಲ್ವಾ? ಎಲ್ಲೆಲ್ಲನೂ ಕೈ ಇಡ್ತೀವಿ ನಾವು. so many germs, so much of germs are there around us. So it is before. We'll have a check. I got answers stating it has to be before. You are right. We study dash in the library. ಅದೊಂದು ಸೆಂಟೆನ್ಸು. ಮೈ ಫ್ರೆಂಡ್ಸ್ ಅಂಡ್ ಐ ವಾಕ್ ಡ್ಯಾಶ್ ಟು ದಿ ಸ್ಕೂಲ್. ನಾವು ಎಲ್ಲರೂ ಒಟ್ಟಿಗೆ ಲೈಬ್ರರಿಯಲ್ಲಿ ಓದ್ತೀವಿ. ನನ್ನ ಫ್ರೆಂಡ್ಸು ಮತ್ತೆ ನಾನು ಒಟ್ಟಿಗೆ ಸ್ಕೂಲ್ಗೆ ನಡ್ಕೊಂಡು ಹೋಗ್ತೀವಿ. ಜೊತೆಗೆ, ಒಟ್ಟಿಗೆ. ಓಕೆ, ಟುಗೆದರ್. ಲೆಟ್ ಮಿ ಚೆಕ್. ಗಾಟ್ ದೀಸ್ ಆನ್ಸರ್ಸ್? Many of them. Perfect. We have dash chairs for all the students. ಸಾಕಷ್ಟು ಚೇರ್ಗಳಿದೆ ಎಲ್ಲ ಸ್ಟೂಡೆಂಟ್ಸ್ಗೂ. ಅದಾದ್ಮೇಲೆ ದೇರ್ ಇಸ್ ಡ್ಯಾಶ್ ಫುಡ್ ಫಾರ್ ಎವ್ರಿ ಒನ್. ಸಾಕಷ್ಟು ಊಟನೂ ಎಲ್ಲರಿಗೂ ಇದೆ. 2 ಸೆಂಟೆನ್ಸಸ್, ಆದ್ರೆ ಕಾಮನ್ ಆಗಿರೋ ವರ್ಡ್ ಈ 2 ಸೆಂಟೆನ್ಸ್. ದೇರ್ ಇಸ್ ಎನಫ್ ಫುಡ್ ಫಾರ್ ಎವ್ರಿ ಒನ್. ವಿ ಹ್ಯಾವ್ ಎನಫ್ ಚೇರ್ಸ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಸೊ ಕಾಮನ್ ವರ್ಡ್ which fills in for both these sentences. ಸಾಮಾನ್ಯವಾಗಿ ಎರಡಕ್ಕೂ ನಾವು ಬಳಸ್ಬೋದು. ದ ಸ್ಕೂಲ್ ಇಸ್ ಡ್ಯಾಶ್ ದಿ ಬ್ಯಾಂಕ್ ಅಂಡ್ ದಿ ಹಾಸ್ಪಿಟಲ್. ಸ್ಕೂಲು ಹಾಸ್ಪಿಟಲ್ಗೂ ಬ್ಯಾಂಕ್ಗೂ ಮಧ್ಯದಲ್ಲಿದೆ. ದ ಪೆನ್ಸಿಲ್ ಇಸ್ ಡ್ಯಾಶ್ 2 blocks. ಮಧ್ಯದಲ್ಲಿದೆ. ಈ ಪಿಕ್ಚರ್ ನೋಡಿದ್ರೇನೆ ಗೊತ್ತಾಗ್ಬಿಡತ್ತಲ್ಲ, ಮಧ್ಯದಲ್ಲಿದೆ ಅಂದ್ರೆ ಬಿಟ್ವೀನ್. ಸೂಪರ್. So you got exposed to words which tells us that sight words are those English words which we use commonly in our day-to-day language. Also we see it often in textbook. ನಮ್ಮ ಟೆಕ್ಸ್ಟ್ ಅಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಮಾನ್ಯವಾಗಿ ಈ ವರ್ಡ್ಸ್ ನಾವು ನೋಡ್ತೀವಿ. ಇವಾಗ 3 letter ವರ್ಡ್ಸ್ ಅಂದ್ರೆ ದ, ಆ್ಯಂಡ್, ಆರ್ ಇದೆಲ್ಲ ಬರುತ್ತೆ. ಇವಾಗ ನೀವು ಸ್ವಲ್ಪ ದೊಡ್ಡ ಗ್ರೇಡ್ ಅಲ್ಲಿ ಇದ್ದೀರಲ್ಲ, ಇಂತಹ ವರ್ಡ್ಸ್ ನೀವು ಕಾಮನ್ ಆಗಿ ನೋಡಿರ್ತೀರಾ. ಅದಕ್ಕೆ ಈ ತರ ವರ್ಡ್ಸ್ ಎಲ್ಲ ತೋರಿಸ್ತೀವಿ, ಆಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೈಟ್ ವರ್ಡ್ಸ್ಗೆ ಇಂಟ್ರೊಡ್ಯೂಸ್ ಆಗಿದ್ದೀವಿ. ಮುಂದಿನ ವಾರ ಬೇರೆ ಒಂದು ಟಾಪಿಕ್ ಅನ್ನ ನಾವು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.